ನಮಸ್ಕಾರ. ಇತ್ತೀಚೆಗೆ ನೀವೇ ನೋಡ್ತಾ ಇದ್ದೀರಾ. ನಾವು ದಿನ ಬೆಳಗ್ಗೆ ಆದ್ರೆ ನಮ್ಮ ಫೇವ್ರೆಟ್ ಸೆಲೆಬ್ರಿಟಿ ಆಗಿರಬಹುದು ಅಥವಾ ಗೊತ್ತಿರೋರು ಯಾರೋ ಮೊನ್ನೆ ತಾನೇ ತುಂಬಾ ಖುಷಿಯಾಗಿ ಮದ್ವೆ ಆಗಿದ್ರು. ಫೇಸ್‌ಬುಕ್ಕಲ್ಲಿ, ಇನ್‌ಸ್ಟಾಗ್ರಾಮಲ್ಲೆಲ್ಲ ಫೋಟೋ ಹಾಕಿದ್ರು. ಇವತ್ತು ನೋಡಿದ್ರೆ ಡಿವೋರ್ಸ್ ತಗೋತಾ ಇದಾರಂತೆ. ಹೀಗೆ ದಿನದಿಂದ ದಿನಕ್ಕೆ ಡಿವೋರ್ಸ್ ಸಂಖ್ಯೆ ಹೆಚ್ಚಾಗ್ತಾನೆ ಹೋಗ್ತಾ ಇದೆ. ಏನಿರ್ಬೋದು? ಕಾರಣ ಏನಿರ್ಬೋದು? ಅಥವಾ ಈಗ ಜನ ಅಡ್ಜಸ್ಟ್‌ಮೆಂಟ್ ಮಾಡ್ಕೊಳ್ಳೋದನ್ನ ನಿಲ್ಸ್‌ಬಿಟ್ಟಿದಾರಾ? ಅಥವಾ ಒಂದು ಹ್ಯಾಪಿ ಕಪಲ್ ಅಂದ್ರೆ ಹೇಗಿರ್ಬೇಕು ಅನ್ನೋದ್ರ ಬಗ್ಗೆ ಇವತ್ತು ನಾವು ಮಾತಾಡ್ತಾ ಹೋಗೋಣ. ಏನಾಗಿದೆಯಪ್ಪ ಅಂತ ಹೇಳಿದ್ರೆ, ಮುಂಚೆ ನಮ್ಮ ತಂದೆ ತಾಯಿ, ನಮ್ಮ ಅಜ್ಜಿ ತಾತ ಎಲ್ಲ ಹೇಗಿರ್ತಿದ್ರಪ್ಪ ಅಂತ ಹೇಳಿದ್ರೆ, ಅವ್ರು ಎಷ್ಟು ಇನ್ನೋಸೆಂಟ್ ಆಗಿದ್ರು ಅಂತ ಹೇಳಿದ್ರೆ, ಆಚೆ ಪ್ರಪಂಚದ ಜಗ ಹೇಗಿದೆ ಅಂತಾನೆ ಗೊತ್ತಿರ್ತಿರ್ಲಿಲ್ಲ. ಕೆಲ್ಸ ಆಯ್ತು, ಕೆಲ್ಸ ಆದ್ಮೇಲೆ ಮನೆ, ಮಕ್ಳು ಹೀಗೆ ಒಂದು ಚಿಕ್ಕದಾಗಿ ಅವರೇ ಒಂದು ಗೂಡನ್ನ ಕಟ್ಕೊಂಡ್ಬಿಟ್ಟಿರ್ತಿದ್ರು. ಆ 4 ಗೋಡೆಯಿಂದ ಅವ್ರ ಆಚೆ ಪ್ರಪಂಚನೇ ಗೊತ್ತಿರ್ಲಿಲ್ಲ. ಆದ್ರೆ ಇವತ್ತು ನಾವು ಮೊಬೈಲ್ ನೋಡ್ತಾ ಇದೀವಿ. ನೋಡ್ರಿ, ನಾವ್ ಯಾರನ್ನಾರು ತುಂಬಾನೇ ಹಚ್ಕೊಂಡು ಪ್ರೀತಿ ಮಾಡ್ತಿದೀವಿ ಅಂತ ಹೇಳಿದ್ರೆ, ನಮ್ಗ್ ಅವ್ರನ್ನ ಹಂಚ್ಕೊಳಕ್ಕೂ ಆಗಲ್ಲ. ಈಗ ಎಕ್ಸಾಂಪಲ್, ನಮ್ ಗಂಡ ಅಥವಾ ನಮ್ ಹೆಂಡತಿ ಯಾರ್ನೋ ಇನ್‌ಸ್ಟಾಗ್ರಾಮಲ್ಲಿ ಯಾವ್ದೋ ಒಂದು ವಿಡಿಯೋ ನೋಡ್ತಿದಾರೆ ಅಂತ ಹೇಳಿದ್ರು ನಮ್ಗೆ ಅದನ್ನ ಸಹಿಸಕ್ಕಾಗಲ್ಲ. ಅಷ್ಟು ಅಭದ್ರತೆಗೆ ಒಳಗಾಗ್ಬಿಡ್ತೀವಿ, ಇನ್‌ಸೆಕ್ಯೂರಿಟಿಗೆ ಒಳಗಾಗ್ಬಿಡ್ತೀವಿ. ಮೊದ್ಲೇ ನಾವು ಕನ್ನಡಿ ಮುಂದೆ ನಮ್ಮನ್ನ ನಾವು ನೋಡ್ಕೊಂಡಾಗ, ನಂಗ್ ಹೊಟ್ಟೆ ಇದೆ, ನನ್ ಬಣ್ಣ ಇನ್ನೊಂದ್ ಚೂರು ಇದ್ದಿದ್ರೆ ಚೆನ್ನಾಗಿರೋದು, ಹೈಟ್ ಇದ್ದಿದ್ರೆ ಸಖತ್ತಾಗಿರೋದು. ಹೀಗೆ ನಮ್ಮನ್ನೇ ನಾವು ನೋಡ್ಕೊಂಡು ಖಂಡಿಸ್ಕೊತಾನೆ ಇರ್ತೀವಿ. ಆದ್ರೆ ನಮ್ಮನ್ನ ನಾವು ಅಕ್ಸೆಪ್ಟೇ ಮಾಡ್ಕೊಳ್ದೇ ಇರುವಾಗ, ಎಲ್ಲೋ ಒಂದ್ ಕಡೆ ನಮ್ ಸಂಗಾತಿ ನಮ್ಮನ್ ಬಿಟ್ಟು ಬೇರೆ ಯಾರ್ನೋ ನೋಡ್ತಿದ್ದಾರೆ ಅಂತ ಹೇಳಿದ್ರೆ, ನಮ್ಮ ಮನಸ್ಸಿಗೆ ಒಂಥರ ಆಘಾತ ಆದಂಗ್ ಆಗತ್ತೆ. ಇದು ಸರ್ವೇ ಸಾಮಾನ್ಯ. ಆದ್ರೆ ಈಗ ಏನಾಗ್ತಿದೆ ಅಂತ ಹೇಳಿದ್ರೆ, ನಮ್ಗೆ ಇನ್‌ಸೆಕ್ಯೂರಿಟಿಯಿಂದ ಅನಾವಶ್ಯಕವಾಗಿ ನಮ್ಮ ಸಂಗಾತಿ ಮೇಲೆ ಅನುಮಾನ ಪಡೋದು, ಮೊಬೈಲ್ ಚೆಕ್ ಮಾಡೋದು, ಲೊಕೇಶನ್ ಟ್ರೇಸ್ ಮಾಡೋದು, ಇದೆಲ್ಲವೂ ಕೂಡ ಟಾಕ್ಸಿಕ್ ಬಿಹೇವಿಯರ್. ನೋಡಿ, ನಮ್ಗೆಲ್ರಿಗೂ ಅಕ್ಯೂಟ್ ಪೊಸೆಸಿವ್‌ನೆಸ್ ಅನ್ನೋದು ಇಷ್ಟ ಆಗತ್ತೆ. ಮೊದ್ಲಿಂದಾನೂ ನಾವು ಪೊಸೆಸಿವ್‌ನೆಸ್ ಅನ್ನ ಫ್ಯಾಂಟಸೈಸ್ ಮಾಡ್ಕೊಂಡೇ ಬಂದಿದೀವಿ. ಆದ್ರೆ ಪೊಸೆಸಿವ್‌ನೆಸ್ ಕೂಡ ಒಳ್ಳೇದಲ್ಲ. ಆದ್ರೆ ಎಲ್ಲೋ ಒಂದ್ ಕಡೆ ಒಂಚೂರು ಎಲ್ಲೋ ನಮ್ಮ ಸಂಗಾತಿಗೆ ಯಪ್ಪಾ ನಾನು ಒಂದ್ ಸ್ವಲ್ಪ ಅಟೆನ್ಷನ್ ಕೊಡ್ಲಿಲ್ಲ ಅಂದ್ರೆ ನನ್ನ ಸಂಗಾತಿ ನನ್ ಬಿಟ್ಟು ಹೋಗ್ಬಿಡ್ತಾರೆ ಅಂತ ಎಕ್ಸ್‌ಟ್ರಾ ಎಫರ್ಟ್ ಹಾಕೋದು ಓಕೆ. ಆದ್ರೆ ಎಕ್ಸೆಸಿವ್ ಆಗಿ ಅನುಮಾನ ಪಡ್ತಾ ಇದ್ರೆ, ಡೌಟ್ ಪಡ್ತಾ ಇದ್ರೆ, ಅಥವಾ ಅವರ ಮೊಬೈಲ್ ಅನ್ನ ಅವ್ರಿಗೆ ಗೊತ್ತಿಲ್ಲದ ಹಾಗೆ ಚೆಕ್ ಮಾಡ್ತಾ ಇದ್ರೆ, ಇದೆಲ್ಲವೂ ಕೂಡ ಟಾಕ್ಸಿಸಿಟಿಗೆ ಸಂಬಂಧಪಟ್ಟದ್ದು. ಈಗ ನಾವೆಲ್ಲರೂ ಮುಂಚೆ ಏನಾಗಿರ್ತಿತ್ತು ಅಂತ ಹೇಳಿದ್ರೆ, ಈಗ ಗಂಡು ಹೆಣ್ಣು ಸಮನಾಗಿ ಕೆಲಸ ಮಾಡಬೇಕು, ದುಡಿಬೇಕು, ಎಕ್ಸ್‌ಪೋಜರ್ ಎಲ್ಲವೂ ಜಾಸ್ತಿ ಆಗ್ತಾ ಹೋಗ್ತಿದೆ. ಅಂದ್ರೆ ಪ್ರೋಗ್ರೆಸ್ ಆಗ್ತಾ ಇದೀವಿ, ಒಳ್ಳೇದೇ. ಆದ್ರೆ ಎಲ್ಲೋ ಒಂದ್ ಕಡೆ ನಮ್ಮ ಮನಸ್ಸಿಗೆ ಏನಾಗ್ತಿದೆಯಪ್ಪ, ಯಾಕಂತ ಹೇಳಿದ್ರೆ ಪ್ರತಿ ಸತಿ ನಾವು ಜಗಳ ಮಾಡಿದಾಗ ಏನಾಗುತ್ತೆ, ಆಚೆ ಕೆಲಸನೇ ಫ್ರಸ್ಟ್ರೇಷನ್ನೇ ತಗೊಂಡು ಮನೆಗೆ ಬಂದಿರ್ತೀವಿ. ಎಲ್ಲೋ ಒಂದ್ ಚೂರು ಒಂದು ಸಣ್ಣ ಟ್ರಿಗರ್ ಆದ್ರೆ ದೊಡ್ಡದಾಗಿ ಜಗಳ ಮಾಡ್ಬಿಡ್ತೀವಿ. ಇವತ್ತಿಂದ ಈ 5:1 ಟೆಕ್ನಿಕ್ ಅನ್ನ ಫಾಲೋ ಮಾಡೋಣ. ಏನಪ್ಪಾ ಅಂತ ಹೇಳಿದ್ರೆ ನೋಡಿ, ಹ್ಯಾಪಿ ಕಪಲ್ ಆದ್ರೂ ಕೂಡ ಜಗಳವನ್ನ ಮಾಡೇ ಮಾಡ್ತಾರೆ. ಯಾರು ಜಗಳ ಮಾಡದೆ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂತ ಹೇಳಿದ್ರೆ ನೋಡಿ, ಕೋಪ ಅನ್ನೋದು ನಮ್ಮ ಮನಸ್ಸಿಗೆ ಸೆಲ್ಫ್ ರೆಸ್ಪೆಕ್ಟ್ ಅನ್ನ ತೋರಿಸ್ತಾ ಹೋಗುತ್ತೆ. ಆದ್ರೆ ನಾವು ಅದನ್ನೇ ಹೆಚ್ಚಾಗಿ ಮಾಡ್ತಾ ಹೋದ್ರೆ ನಮ್ಮ ರಿಲೇಶನ್‌ಶಿಪ್ ಅಲ್ಲಿ ಇರುಸು-ಮುರುಸು ಹೆಚ್ಚಾಗ್ತಾ ಆಗ್ತಾ ಅದ್ರ ಬುನಾದಿ ವೀಕ್ ಆಗ್ತಾ ಬರುತ್ತೆ. ಅದ್ರ ಬದಲಾಗಿ ನಾನ್ ಏನಾದ್ರು ಹೇಳ್ಬೇಕಾದ್ರೆ, ನೀನು, ನೀನು, ನೀನು ಅಂತ ಇಂಡಿವಿಡ್ಯುಯಲ್ ಆಗಿ ಟಾರ್ಗೆಟ್ ಮಾಡೋದ್ರ ಬದಲು, ನಾವು ಹೀಗ್ ಮಾಡೋಣ, ನಾವ್ ಯಾಕೆ ಈ ತರ ಜಗಳ ಆಡ್ಬೇಕು, ನಾವ್ ಯಾಕೆ ಈ ಟರ್ಮ್ಸ್‌ಗೆ ಕಾಮನ್ ಟರ್ಮ್ಸ್‌ಗೆ ಬರ್ಬಾರ್ದು ಅಂತ ಹೇಳಿ ಪಾಸಿಬಲ್ ಸೊಲ್ಯೂಷನ್ಸ್ ಅನ್ನ ಮಾಡ್ತಾ ಹೋಗೋಣ. ನೋಡಿ, ನೀವು ಕೋಪ ಬಂದಾಗ ಸಪ್ರೆಸ್ ಮಾಡಿ ಅಂತ ನಾನು ಖಂಡಿತವಾಗ್ಲೂ ಹೇಳ್ತಾ ಇಲ್ಲ. ಕೋಪವನ್ನ ರೆಗ್ಯುಲೇಟ್ ಮಾಡಿ. ಈಗ ಎಕ್ಸಾಂಪಲು, ಒಂದು ಬೆಂಕಿ ಉರಿಯಿಂದ ಅಡಿಗೆ ಮಾಡ್ಬೋದು. ಹೆಚ್ಚು ಉರಿ ಆದ್ರೆ ಏನಾಗುತ್ತೆ? ಸುಟ್ಟೋಗುತ್ತೆ. ಹಾಗೆ ಕೋಪ ಅನ್ನೋದು ಕೂಡ ಅದ್ಭುತವಾದ ಒಂದು ಇಮೋಷನ್. ನಿಮ್ಮ ಕೋಪ ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ ಅನ್ನ ತೋರಿಸ್ತಾ ಹೋಗುತ್ತೆ. ಆದ್ರೆ ಕೋಪವನ್ನ ರೆಗ್ಯುಲೇಟ್ ಮಾಡ್ಕೋತಾ ಹೋಗ್ಬೇಕು. ನಾನು ದಿನಾ ನಿಮ್ಮ ಮೇಲೆ ಕೋಪ ಮಾಡ್ಕೋತಾ ಇದ್ರೆ ನನ್ನ ಕೋಪಕ್ಕೆ ವ್ಯಾಲ್ಯೂ ಇರುತ್ತಾ? ಇಲ್ಲ. ಸೊ ಕೋಪವನ್ನ ರೆಗ್ಯುಲೇಟ್ ಮಾಡೋದನ್ನ ಕಲ್ತ್ಕೋತಾ ಹೋಗೋಣ. 5:1 ಟೆಕ್ನಿಕ್ ಏನಪ್ಪಾ ಅಂತ ಹೇಳಿದ್ರೆ, ಒಂದು ಕಾಗದವನ್ನ ತಗೊಳ್ಳಿ. ಇವಾಗ ನಿಮ್ ಮನಸ್ಸಿಗೆ ತುಂಬಾನೇ ಕೋಪ ಬಂದಿರುತ್ತೆ. ನಿಮ್ ಸಂಗಾತಿ ನಿಮ್ಗೆ ಟೈಮ್ ಕೊಡ್ತಾ ಇರಲ್ಲ, ಅಥವಾ ಅವರ ಮನೆಯವರನ್ನ ಪ್ರಯಾರಿಟೈಸ್ ಮಾಡ್ತಾ ಇರ್ತಾರೆ. ನಿಮ್ಗೆಲ್ಲೋ ಒಂದ್ ಕಡೆ ಇನ್ಸೆಕ್ಯೂರಿಟಿ ಇದೆ, ಅನುಮಾನ ಇದೆ. ಆ ಆ ಎಲ್ಲವನ್ನು ಬರ್ದಿಡಿ. ಆದ ನಂತರ ಅದು ಯಾವ್ದಾದ್ರು ನಿಮ್ಗೆ 24 ಗಂಟೆ ನಂತರ ಬಾದರ್ ಆಗ್ತಾ ಇದ್ರೆ, ಆ 5 ವಿಷಯದಲ್ಲಿ ಒಂದು 3 ವಿಷಯ ಅಥವಾ 2 ವಿಷಯವನ್ನ ತಗೊಂಡು ಎಕ್ಸ್‌ಪ್ರೆಸ್ ಮಾಡ್ತಾ ಹೋಗಿ. ಕನ್ಸರ್ನ್ ಇರೋ ತರ. ಅದು ಬಿಟ್ಟು ಅಟ್ಯಾಕ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಈಗ ಯಾರೋ ನಿಮ್ಮ ಮೇಲೆ ಅಟ್ಯಾಕ್ ಮಾಡಿದ್ರೆ ನಿಮ್ಗೆ ಇಷ್ಟ ಆಗತ್ತಾ? ಇಲ್ಲ. ಮತ್ತೆ ಯಾವಾಗ್ಲೇ ಜಗಳ ಆಡ್ಬೇಕಾದ್ರೂ, ನಿಮ್ಮ ಗಂಡ ಹೆಂಡತಿ ಮಧ್ಯೆ ಏನಿದೆಯೋ ಅಷ್ಟನ್ನ ಮಾತ್ರ ತಗೊಂಡು ಬರ್ತಾ ಹೋಗಿ. ಯಾವುದೇ ಕಾರಣಕ್ಕೂ ಅವರ ಫ್ಯಾಮಿಲಿ ಬಗ್ಗೆ ಮಾತಾಡೋದಾಗಿರ್ಬೋದು, ಅವರ ಫ್ರೆಂಡ್ಸ್ ಬಗ್ಗೆ ಮಾತಾಡೋದಾಗಿರ್ಬೋದು, ಅವರ ಪಾಸ್ಟ್ ಬಗ್ಗೆ ಮಾತಾಡೋದಾಗಿರ್ಲಿ ಮಾಡ್ಬೇಡಿ. ನೋಡಿ, ಒಂದು ರಿಲೇಶನ್‌ಶಿಪ್ ಅಲ್ಲಿ ಎಷ್ಟು ಹಿಂಸೆ ಆಗತ್ತೆ ಅಂತ ಹೇಳಿದ್ರೆ, ಕಾನ್ಸ್ಟೆಂಟ್ ಆಗಿ ನಿಮ್ಮನ್ನ ಯಾರೋ ಒಬ್ರು ತಿದ್ದುಪಡಿ ಮಾಡ್ತಾನೆ ಇದ್ರೆ ನಿಮ್ಗೆ ಅದು ಇಷ್ಟ ಆಗತ್ತಾ?
ಖಂಡಿತ ಇಲ್ಲ ಅಲ್ವಾ? ಯಾರೋ ಒಬ್ರು ನನ್ನ ಅಕ್ಸೆಪ್ಟ್ ಮಾಡ್ತಾರ, ಬರೀ ತಿದ್ದುತ್ತಾನೆ ಇದ್ದಾರೆ ಅಂತ ಹೇಳಿದ್ರೆ ನಮ್ಗೆ ಯಾರಿಗೂ ಇಷ್ಟ ಆಗಲ್ಲ. ಹಾಗಾಗಿ ನಮ್ಮನ್ನ ಅಕ್ಸೆಪ್ಟ್ ಮಾಡೋರ್ ಜೊತೆ ನಾವಿರ್ತೀವಿ. ನಾನು ಹೇಳ್ತಾನೆ ಇರ್ತೀನಿ ನೋಡಿ, ಸಂಬಂಧದಲ್ಲಿ ಆ ವ್ಯಕ್ತಿ ಸ್ಪೆಷಲ್ ಅಂತಲ್ಲ. ಈಗ ನಾನೊಂದು ಸಂಬಂಧದಲ್ಲಿ ಇದ್ದೀನಿ ಅಂತ ಹೇಳಿದ್ರೆ, ನನ್ನ ವ್ಯಕ್ತಿತ್ವ ಆ ವ್ಯಕ್ತಿ ಜೊತೆ ಇದ್ದದ್ದು ನಮ್ಗೆ ಇಷ್ಟ ಆಗ್ತಾ ಹೋಗುತ್ತೆ. ಆ ವ್ಯಕ್ತಿ ಯಕಶ್ಚಿತ್ ಒಬ್ಬ ಸಾಧಾರಣ ವ್ಯಕ್ತಿ. ನೋಡಿ, ಒಬ್ಬರ ಕೆಲಸ ನಮಗೆ ಒಂದು ಪ್ಲೆಷರ್ ಅನ್ನ ತರಲ್ಲ, ಅಥವಾ ಅವರ ಸೋಷಿಯಲ್ ಐಡೆಂಟಿಟಿ ನಮಗೆ ಪ್ಲೆಷರ್ ಅನ್ನ ಕೊಡಲ್ಲ. ನೋಡಿ, ಹಾಗೆ ಇದ್ರೆ ನಾವೆಲ್ಲರೂ ಒಬ್ರು ಶ್ರೀಮಂತರು ಹಾಗಿದ್ದಾರೆ, ಈ ತರ ಪೊಸಿಷನ್ ಇದ್ದಾರೆ, ಅದನ್ನ ನೋಡಿ ನಾವು ಪ್ರೀತಿ ಮಾಡೋ ಹಾಗಿದ್ದಿದ್ರೆ ಇವತ್ತು ಪ್ರಪಂಚದ ಅತಿ ದೊಡ್ಡ ಶ್ರೀಮಂತನಿಗೂ ಡಿವೋರ್ಸ್ ಆಗಿದೆ. ಹಾಗಿದ್ರೆ ದುಡ್ಡು ಮದುವೆ ಸಂಬಂಧವನ್ನ ಕೊಂಡ್ಕೊಳ್ಳಿಕ್ಕೆ ಸಾಧ್ಯನಾ? ದುಡ್ಡು ಜನಗಳನ್ನ ಕೊಂಡ್ಕೊಳ್ಳಿಕ್ಕೆ ಸಾಧ್ಯನಾ? ದುಡ್ಡು ವ್ಯಕ್ತಿತ್ವವನ್ನ ಕೊಂಡ್ಕೊಳ್ಳಿಕ್ಕೆ ಸಾಧ್ಯನಾ? ಇಲ್ಲ. ಆ ವ್ಯಕ್ತಿ ನನ್ನ ಜೊತೆ ಹೇಗೆ ಬಿಹೇವ್ ಮಾಡ್ತಾರೆ ಅನ್ನೋದನ್ನ ಮಾತ್ರ ನಾವು ನೋಡ್ತಾ ಹೋಗ್ತೀವಿ ಅಲ್ವಾ? ನನಗೆ ಇವತ್ತು ಹುಷಾರಾಗಿಲ್ಲ ಅಂತ ಹೇಳಿದ್ರೆ ಒಂದು ಕನ್ಸರ್ನ್ ಬೇಕಾಗಿರುತ್ತೆ, ಒಂದು ಎಂಪತಿ ಬೇಕಾಗಿರುತ್ತೆ. ಅದನ್ನ ಕೊಡದೇ ಇದ್ದಾಗ ಏನಾಗುತ್ತೆ, ನಮಗೆ ನಮ್ಮ ಮೇಲೆ ಯಾಕೋ ಅವರಿಗೆ ನಮ್ಮ ಮೇಲೆ ಇಂಪಾರ್ಟೆನ್ಸ್ ಇಲ್ವೇನೋ ಅಂತ ಹೇಳಿ ನಾವು ಹಿಂಜರಿತಾ ಬರ್ತಾ ಇರ್ತೀವಿ. ಹಾಗಾಗಿ ಯಾವತ್ತೂ ತಿಳ್ಕೊಳ್ಳಿ, ನಿಮ್ಮ ಗಂಡ ಹೆಂಡತಿ ಮಧ್ಯೆ ಏನೇ ಜಗಳ ಆದ್ರೂ ಕೂಡ ಮೂರನೇ ವ್ಯಕ್ತಿ ಹತ್ರ ಹೋಗಿ ಡಿಸ್ಕಸ್ ಅನ್ನ ಮಾಡ್ಲಿಕ್ಕೆ ಯಾವುದೇ ಕಾರಣಕ್ಕೂ ಹೋಗ್ಬೇಡಿ. ಯಾಕಂತ ಹೇಳಿದ್ರೆ, ಇವತ್ತು ನನ್ನ ಫ್ರೆಂಡ್ ಯಾರೋ ಒಬ್ರು ಬಂದು ನನಗೆ ಅವ್ರ ಗಂಡ ಹೆಂಡತಿ ಮಧ್ಯೆ ಜಗಳ ಆಗ್ತಿದೆ ಅಂತ ಹೇಳಿದ್ರೆ, ನನ್ನ ಪ್ರಕಾರ, ನನ್ನ ಹಿಸ್ಟ್ರಿ ಏನಿರುತ್ತೆ, ನನ್ನ ಪರ್ಸೆಪ್ಷನ್ ಏನಿರುತ್ತೆ, ಅದನ್ನ ಅಡ್ವೈಸ್ ಮಾಡ್ತಾ ಹೋಗ್ತೀನಿ ಹೊರತು ಒಬ್ಬ ನ್ಯೂಟ್ರಲ್ ವ್ಯಕ್ತಿ ಅಥವಾ ಒಂದು ಕೌನ್ಸಿಲರ್ ಹತ್ರ ಹೋಗಿ ಯಾವುದೇ ಕಾರಣಕ್ಕೂ ನಿಮ್ಮ ಪೇರೆಂಟ್ಸ್ ಹತ್ರ ಆಗಿರ್ಬೋದು ಅಥವಾ ಅವರ ಪೇರೆಂಟ್ಸ್ ಹತ್ರ ಹೋಗಿ ಕಂಪ್ಲೇಂಟ್ ಮಾಡ್ಲಿಕ್ಕೆ ನಾವು ಸ್ಕೂಲ್ ಮಕ್ಕಳಲ್ಲ. ಸೊ ಹಾಗಾಗಿ ನೀವಿಬ್ರು ಒಂದು ಗ್ರೋನ್ ಅಪ್ ಅಡಲ್ಟ್ ಆಗಿ ಕೂತು ಮಾತಾಡಿ, ನೋಡಿ, ಕೂತು ಮಾತಾಡಿದ್ರೆ ಎಷ್ಟೋ ದೇಶ ವಿದೇಶ ಪ್ರಾಬ್ಲಮ್ಗಳು ಸಾಲ್ವ್ ಆಗ್ಬಿಡುತ್ತೆ ಅಲ್ವಾ? ಅಂಥದ್ರಲ್ಲಿ ನಮ್ಮ ದೇಹವನ್ನ ನಾವು ಕೊಟ್ಟಿರ್ತೀವಿ, ನಮ್ಮ ಮನಸ್ಸನ್ನ ಕೊಟ್ಟಿರ್ತೀವಿ, ನಮ್ಮ ಫಿನಾನ್ಸ್ ಅನ್ನ ಕೊಟ್ಟಿರ್ತೀವಿ, ನಮ್ಗೆ ನಮ್ಮ ಪ್ರೀತಿಯ ಸಂಕೇತವಾಗಿ ಒಂದು ಮಗು ಕೂಡ ಹುಟ್ಟಿರುತ್ತೆ. ಅಷ್ಟೆಲ್ಲ ಇದ್ದ ಮೇಲೆ ನಾವು ಇಡೀ ಸರ್ವಸ್ವವನ್ನೇ ಅವ್ರ ಜೊತೆ ಕಟ್ಕೊಂಡ್ಮೇಲೆ ಯಾಕೆ ನನಗೆ ಕಷ್ಟಿತ್ ಯಾವುದೋ ಒಂದು ಸ್ವಲ್ಪ ಕೋಪ ಬಂತು, ಯಾವುದೋ ಒಂದು ತಕ್ಷಣದ ಎಮೋಷನ್ಸಿಗೆ ಯಾಕೆ ಇನ್ವಾಲ್ವ್ ಆಗಬೇಕು ಅಲ್ವಾ? ಸೊ ಹಾಗಾಗಿ ಇವತ್ತಿಂದ ನಾವು 5:1 ಟೆಕ್ನಿಕ್ ಅನ್ನ ಫಾಲೋ ಮಾಡ್ತಾ ಹೋಗೋಣ. ಮಲ್ಗಕ್ಕಿಂತ ಮುಂಚೆ ನಿಮ್ಮ ಪಾರ್ಟ್ನರಿನ ಒಂದು ಒಳ್ಳೆ ಕ್ವಾಲಿಟಿಯನ್ನ ನೆನೆಸ್ಕೊಂಡು ಅಥವಾ ಬರೆದು ಮಲಗಿ. ಯಾವತ್ತೂ ತಿಳ್ಕೊಳ್ಳಿ, ನಾವು ಯಾವಾಗ ಒಂದು ವ್ಯಕ್ತಿಯನ್ನ ಇಷ್ಟಪಟ್ಟರೆ ಆ ವ್ಯಕ್ತಿಯ ಎಲ್ಲಾ ವಿಷಯವನ್ನು ನಾವು ಇಷ್ಟಪಡ್ತಾ ಹೋಗ್ತೀವಿ. ಅವ್ರು ನನ್ನ ಗಂಡನ ಇಷ್ಟಪಡ್ತಾ ಇದ್ರೆ ನನ್ನ ಗಂಡನ ತಂದೆ ತಾಯಿ ಆಗಿರ್ಬೋದು, ಆತನ ಫ್ರೆಂಡ್ಸ್ ಆಗಿರ್ಬೋದು, ಆತನ ಕೆಲಸದ ಕೊಲೀಗ್ಸ್ ಆಗಿರ್ಬೋದು, ಎಲ್ಲರನ್ನು ಇಷ್ಟಪಡ್ತಾ ಹೋಗ್ತೀವಿ. ಯಾವಾಗ ನಮ್ಗೆ ಆ ವ್ಯಕ್ತಿಯ ವ್ಯಕ್ತಿತ್ವ ಇಷ್ಟ ಆಗಲ್ವೋ ಆತ ಮಾಡೋದು ಎಲ್ಲವೂ ತಪ್ಪನ್ನು ಹುಡುಕ್ತಾ ಹೋಗ್ತೀವಿ. ಹಾಗಾಗಿ ದಯವಿಟ್ಟು ನಾವ್ ಏನ್ ಮಾಡ್ತೀವಿ ಗೊತ್ತಾ, ನಮ್ಮನ್ನ ತಿದ್ಕೊಳ್ಳಿಕ್ಕೆ ನಮಗೆ ತುಂಬಾ ಕಷ್ಟ ಅಲ್ವಾ? ಇವತ್ತಿಂದ ನಾನು ಬೆಳಗ್ಗೆ ಎದ್ದು ಎಕ್ಸರ್ಸೈಸ್ ಮಾಡ್ಬೇಕು, ಒಳ್ಳೆ ಊಟ ತಿನ್ಬೇಕು, ಇಷ್ಟೇ ದುಡಿಬೇಕು ಅಂತ ನನಗೆ ಆಗದೇ ಇಲ್ಲ. ಆದ್ರೆ ನಾನೇನ್ ಮಾಡ್ತೀನಿ, ನನ್ನ ಮಗುನ ತಿದ್ದದ್ದು ತುಂಬಾ ಈಸಿ, ನನ್ನ ಗಂಡನ ತಿದ್ದೋದು ತುಂಬಾ ಈಸಿ, ನನ್ನ ಅತ್ತೆ ಮಾವನನ್ನ ತಿದ್ದೋದು ತುಂಬಾ ಈಸಿ. ಹೀಗೆ ನಾವು ಬೇರೆಯವ್ರ ಮೇಲೆ ಫೋಕಸ್ ಮಾಡ್ತಾ ಹೋಗ್ತೀವಿ. ಸೊ ಇವತ್ತಿಂದ ಆ ಎಲ್ಲಾ ಫೋಕಸ್ ಅನ್ನು ನಿಮ್ಮ ಮೇಲೆ ತಗೊಳ್ಳಿ. ಒಂದು ವಾಕಿಂಗ್ ಮಾಡೋದಾಗಿರ್ಬೋದು, ಒಂದು ಎಕ್ಸರ್ಸೈಸ್ ಜೊತೆಲಿ ಮಾಡೋದಾಗಿರ್ಬೋದು, ಒಂದು ರೀಕ್ರಿಯೇಷನಲ್ ಆಕ್ಟಿವಿಟಿ ಮಾಡೋದಾಗಿರ್ಬೋದು. ಹೀಗೆ ಮಾಡ್ತಾ ಮಾಡ್ತಾ ನಿಮ್ಮ ಸಂಬಂಧವನ್ನ ಗಟ್ಟಿ ಮಾಡ್ಕೊಳ್ಳಿ, ಹ್ಯಾಪಿ ಮೆಮೊರೀಸ್ ಅನ್ನ ಕ್ರಿಯೇಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನ ಮುಕ್ತಾಯಗೊಳಿಸಿ. ಧನ್ಯವಾದಗಳು.